ಭಾರತದ ವಿರುದ್ಧ ಯುದ್ಧವನ್ನ ಘೋಷಣೆ ಮಾಡಿದೆ ಪಾಕಿಸ್ತಾನ. ಅಧಿಕೃತವಾಗಿ ಹಾಗೆ ನೋಡಕ್ ಹೋದ್ರೆ ಪಾಕಿಸ್ತಾನದ ಎಲ್ಲ ಅಸ್ತ್ರಗಳು ಕೂಡ ಟುಸ್ ಆಗ್ತಾ ಇದೆ. ಈಗ ಯುದ್ಧ ಘೋಷಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈಗ ಅಣ್ವಸ್ತ್ರದ ಜಪವನ್ನ ಮಾಡ್ತಾ ಇದೆ ಪಾಕಿಸ್ತಾನ. ಯಾಕೆ ಅಂತಂದ್ರೆ ಈಗಾಗಲೇ ತುರ್ತು ಸಭೆಯನ್ನ ಕರೆದಿದ್ದಾರೆ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್. ಯಾರ ಸಭೆ? ಭಾರತದ ವಿರುದ್ಧ ಈ ಅಣ್ವಸ್ತ್ರಗಳನ್ನು ಪ್ರಯೋಗ ಮಾಡುವಂತಹ ಸಂದರ್ಭದಲ್ಲಿ ಸಲಹೆ ಸೂಚನೆಗಳನ್ನ ಪಡ್ಕೊಳ್ಳೋದಕ್ಕೆ ಅಂತಲೇ ಒಂದು ಸಮಿತಿ ಇರುತ್ತೆ. ಅವರ ಸಭೆಯನ್ನು ಕರೆದಿದ್ದಾರಂತೆ. ಅಂದರೆ ಆಗಲೇ ಪಾಕಿಸ್ತಾನ ಯುದ್ಧವನ್ನು ಮುಗಿಸ್ಬಿಡ್ಬೇಕು ಅಂತ ಅಣ್ವಸ್ತ್ರದ ಮೊರೆ ಹೋಗ್ತಾ ಇದೆಯಾ ಗೊತ್ತಿಲ್ಲ. ಆ ಥರದ ಡೆವಲಪ್ಮೆಂಟ್ಸ್ ಆಗ್ತಾ ಇದೆಯಾ ಗೊತ್ತಿಲ್ಲ. ಕೆಲವು ಸಂದರ್ಭದಲ್ಲಿ ಪಾಕಿಸ್ತಾನ ಮೈಂಡ್ ಗೇಮ್ ಆಡುತ್ತೆ, ಭಾರತವನ್ನು ಹೆದರಿಸುವಂತಹ ಕೆಲಸವನ್ನು ಮಾಡುತ್ತೆ. ನಾವು ಯುದ್ಧ ಮಾಡ್ತಾ ಇದ್ದೀವಿ, ಯುದ್ಧ ಘೋಷಣೆ ಮಾಡಿದ್ದೀವಿ, ಪರಮಾಣು ಸಿಡಿಸ್ಬಿಡ್ತೀವಿ, ಅಣ್ವಸ್ತ್ರ ಹಾಕ್ಬಿಡ್ತೀವಿ ಅಂತ. ಬಟ್ ಆ ಸಂದರ್ಭ ಇಲ್ಲಿ ತನಕ ಸೃಷ್ಟಿಯಾಗಿಲ್ಲ ಅಂತಕ್ಕಂಥದ್ದು ಸದ್ಯದ ಪರಿಸ್ಥಿತಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪವಿತ್ರ ಅವರಿಂದ ಪಡ್ಕೊಳ್ಳೋಣ. ಪವಿತ್ರ, ಆಗಲೇ ಪಾಕಿಸ್ತಾನದಲ್ಲಿರುವಂತಹ ಶಸ್ತ್ರಾಗಾರದ ಶಸ್ತ್ರಾಸ್ತ್ರಗಳೆಲ್ಲ ಖಾಲಿಯಾಗಿ ಕೊನೆಗೆ ಪರಮಾಣುವಿನ ವಿಚಾರದ ಬಗ್ಗೆ ಯೋಚನೆ ಮಾಡೋ ಹಂತಕ್ಕೆ ಪಾಕಿಸ್ತಾನ ಬಂದಿದೆಯಾ ಅಥವಾ ಇದೊಂದು ಮೈಂಡ್ ಗೇಮಾ ಅಂತ? ಅರವಿಂದ್, ಈಗಾಗಲೇ ಭಾರತ ಯಾವಾಗ ಪಹಲ್ಗಾಮ್ ದುರಂತ ನಡೀತು, ಭಾರತ ಪ್ರತೀಕಾರಕ್ಕಾಗಿ ಯಾವಾಗ ಸಿದ್ಧವಾಯಿತು, ಆಗಲೇ ಪಾಕಿಸ್ತಾನ ಪದೇ ಪದೇ ಎಚ್ಚರಿಕೆ ಕೊಟ್ಟಿರುವಂಥದ್ದು, ನಮ್ಮ ಬಳಿ ನ್ಯೂಕ್ಲಿಯರ್ ಇದೆ, ಅದನ್ನು ನಾವು ದೀಪಾವಳಿಗೆ ಅನ್ನುವಂತಹ ರೀತಿಯಲ್ಲಿ ಅಂದರೆ ಬಳಕೆ ಮಾಡ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನು ಪದೇ ಪದೇ ಕೊಡ್ತಾ ಇತ್ತು. ಆದರೆ ಭಾರತ ಇದಕ್ಕೆ ಕ್ಯಾರೆ ಅಂತಿರಲಿಲ್ಲ. ಯಾಕಂದರೆ ಅಣ್ವಸ್ತ್ರ ಬಳಕೆ ಅನ್ನುವಂಥದ್ದು ಅಷ್ಟು ಈಸಿಯ ಮಾತಲ್ಲ. ಜಾಗತಿಕವಾಗಿ ಒತ್ತಡ ಹೆಚ್ಚಳ ಆಗುತ್ತೆ, ಅಮೆರಿಕದಂತಹ ದೇಶಗಳು ಅದನ್ನು ಬಳಕೆ ಮಾಡೋದಕ್ಕೂ ಬಿಡೋದಿಲ್ಲ ಅನ್ನುವಂಥದ್ದು ರಾಜತಾಂತ್ರಿಕವಾಗಿ ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಅದಕ್ಕೂ ಪ್ರಮುಖವಾಗಿ ಅಣ್ವಸ್ತ್ರಗಳ ವಿಚಾರದಲ್ಲಿ ಭಾರತ ಪಾಕಿಸ್ತಾನಕ್ಕಿಂತಲೂ ಮುಂದಿದೆ ಅನ್ನುವಂತಹ ಸತ್ಯ ಪಾಕಿಸ್ತಾನಕ್ಕೂ ಕೂಡ ಗೊತ್ತಿದೆ. ಆದರೂ ಕೂಡ ಪದೇ ಪದೇ ಪಾಕಿಸ್ತಾನದ ಸಚಿವರುಗಳ ಬಾಯಲ್ಲಿ ಈ ರೀತಿಯ ಮಾತುಗಳು ಬರ್ತಾ ಇದೆ. ಇವತ್ತು ಪಾಕಿಸ್ತಾನ ಪರಮಾಣು ಬಳಕೆಯ ವಿಚಾರದಲ್ಲಿ ಒಂದು ಸಭೆಯನ್ನ ಕರೆದಿದೆ ಅನ್ನುವಂತಹ ಮಾಹಿತಿ ಈಗ ಬರ್ತಾ ಇದೆ. ಪರಮಾಣು ಬಳಕೆಯ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ವಿಚಾರದಲ್ಲಿ ಇವತ್ತಿನ ಸಭೆ ನಡೆಯುತ್ತೆ ಅನ್ನುವಂಥದ್ದು. ಆದರೆ ಪಾಕಿಸ್ತಾನದ ಈಗ ಅಣ್ವಸ್ತ್ರಗಳ ವಿಚಾರದಲ್ಲಿ ಆ ಬಳಕೆಯೂ ಕೂಡ ಜಗತ್ತಿನ ಸರ್ವನಾಶಕ್ಕೆ ಕಾರಣವಾಗುತ್ತೆ ಅನ್ನುವಂತಹ ಕಾರಣಕ್ಕೆ ಬಳಕೆಗೆ ಅವಕಾಶವೂ ಕೂಡ ಆಗೋದಿಲ್ಲ. ಆದರೆ ಪದೇ ಪದೇ ಎಚ್ಚರಿಕೆಯನ್ನು ಕೊಡ್ತಾ ಇದ್ರೂ ಕೂಡ ಭಾರತ ಅದಕ್ಕೆ ಒಂದಿಷ್ಟು ಸೊಪ್ಪು ಹಾಕ್ತಾ ಇಲ್ಲ. ಯಾಕಂದ್ರೆ ಭಾರತದ ಬಳಿ ಇರುವಂತದ್ದು 180 ಅಣ್ವಸ್ತ್ರದ ವಾರ್ ಹೆಡ್ಗಳಿದ್ರೆ ಪಾಕಿಸ್ತಾನದ ಬಳಿ ಇರುವಂತದ್ದು 170. ಇನ್ನು ಕಿಲೋಮೀಟರ್ ಲೆಕ್ಕದಲ್ಲಿ ಎಷ್ಟು ದೂರ ಹೋಗುತ್ತೆ ಅನ್ನುವಂತಹ ವಿಚಾರದಲ್ಲೂ ಕೂಡ ಭಾರತದ ಎದುರಿಗೆ ಪಾಕಿಸ್ತಾನ ಏನೇನೂ ಅಲ್ಲ ಅನ್ನುವಂತಹ ರೀತಿಯಲ್ಲಿ ಇದೆ. ಭೂಮಿ, ಆಕಾಶ, ಸಾಗರ ಈ ಮೂರರಲ್ಲೂ ಕೂಡ ಅಣ್ವಸ್ತ್ರ ಬಳಕೆಯ ಬಗ್ಗೆ ಭಾರತ ಪಾಕಿಸ್ತಾನಕ್ಕಿಂತ ಎಷ್ಟೋ ಮುಂದಿದೆ. ಸೊ ಹೀಗಾಗಿ ಪಾಕಿಸ್ತಾನ ಮತ್ತದೇ ದುಸ್ಸಾಹಸಕ್ಕೆ ಕೈ ಹಾಕುವಂತಹ ಕೆಲಸವನ್ನ ಮಾಡಲ್ಲ, ಬರೀ ಬೊಗಳೆ ಬಿಡ್ತಾ ಇರುವಂತದ್ದು ಅಂತ ಅನ್ನಿಸ್ತಾ ಇದೆ. ಪ್ರತಿ ಬಾರಿಯೂ ಕೂಡ ಬಾಯಲ್ಲಿ ಬಡಾಯಿ ಕೊಚ್ಕೊಳ್ಳೋದಕ್ಕೆ ಎಲ್ಲಾ ಕೆಲಸವನ್ನ ಪಾಕಿಸ್ತಾನ ಮಾಡ್ತಾ ಇದೆ. ಯಾಕಂದ್ರೆ ಭಾರತ ಈಗ ಪ್ರಬಲವಾಗಿ ಅವರು ಕಳಿಸುವಂತಹ ಪವರ್ಫುಲ್ ಅಂತ ಅನಿಸ್ಕೊಂಡಿರುವಂತಹ ಕ್ಷಿಪಣಿಗಳನ್ನ ತಕ್ಷಣದಲ್ಲಿ ಉಡಾಯಿಸ್ತಾ ಇದೆ, ಚಿಂದಿ ಮಾಡ್ತಾ ಇದೆ. ಇದನ್ನ ಪಾಕಿಸ್ತಾನಕ್ಕೆ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನೊಂದು ಕಡೆಯಿಂದ ಚೀನಾ ಕೊಟ್ಟಿರುವಂತದ್ದು, ಟರ್ಕಿ ಕೊಟ್ಟಿರುವಂತಹ ಡ್ರೋನ್ಗಳಾಗಿರ್ಬೋದು, ಕ್ಷಿಪಣಿಗಳಾಗಿರ್ಬೋದು ಎಲ್ಲವನ್ನ ಕೂಡ ಭಾರತ ಪವರ್ಫುಲ್ ಆಗಿ ಉಡಾಯಿಸ್ತಾ ಇದೆ. ಇವೆಲ್ಲ ಕಾರಣಕ್ಕೆ ಈಗ ಫೈನಲ್ ಆಗಿ ಅಣ್ವಸ್ತ್ರ ಬಳಕೆಯ ವಿಚಾರದಲ್ಲಿ ಇವತ್ತು ಸಭೆಯನ್ನು ನಡೆಸ್ತಾ ಇರುವಂತದ್ದು ಗೊತ್ತಾಗ್ತಾ ಇದೆ. ಅರವಿಂದ್, ಥ್ಯಾಂಕ್ ಯು ಪವಿತ್ರ, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.